ಕೇತು, ಇದು ಬಂದು ರಾಹು. ಇದು ಚರ್ಮಕ್ಕೆ ಏನಾದರೂ ಸಂಬಂಧಪಟ್ಟಿದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಪರಿಹಾರ ಆಗಲಿ ಅಂತ. ಮತ್ತು ಇದು ಹಾವು ಆ ಥರ ಏನಾದರೂ ಕನಸಲ್ಲಿ ಕಂಡ್ರೆ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾಳೆ ಎಳ್ಳ ಮೋಸ ಇದೆ, ಸೊ ಹಂಗಾಗಿ ಎಳ್ಬತ್ತಿ ಹಚ್ಚಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ನಾನು 108 ಎಳ್ಬತ್ತಿನ ಹಚ್ತೀನಿ. ಇವಾಗ ಇದೆಲ್ಲ ಕಟ್ಟಿ ರೆಡಿಯಾಗಿದೆ. ಇದಕ್ಕೆ ಬೌಲ್ಗೆ ಹಾಕಿಟ್ಕೊಂಡು ಎಣ್ಣೆನ ಇವಾಗಲೇ ನೆನೆ ಹಾಕಿ ಇಟ್ಕೊತೀನಿ. ನಾನು ಬೆಳಿಗ್ಗೆ ಬೇಗ ಹೋಗ್ಬೇಕಾಗಿರೋದ್ರಿಂದ 4:15ಗೆ ಹೋಗಬೇಕು. ಸೊ ಹಾಗಾಗಿ ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇದ್ರೊಳಗಡೆ ಎಣ್ಣೆನ ನೆನೆಸಿಟ್ಕೋಬೇಕು. ಓವರ್ನೈಟ್ ನೆನೆಯಬೇಕಿದು. ಮತ್ತು ಇದು ದೇವಸ್ಥಾನಕ್ಕೆ ಕಡ್ಡಿ ಮತ್ತು ಕರ್ಪೂರ. ಇದು ನಾನು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗೋದು. ಕೆಲವರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ, ಬಟ್ ನಾನು ಅವಾಗಿನಿಂದನೂ ಶನಿಮಾತ್ಮನಿಗೆ ಮಾಡೋದು. ಹಂಗಾಗಿ ಇದು ದೇವಸ್ಥಾನಕ್ಕೆ ದಾನ ಕೊಡೋಕ್ಕೆ. ಇದು ಹುಳ್ಳಿಕಾಳು, ಇದು ಉದ್ದಿನ ಕಾಳು, ಮತ್ತು ಇದು ವಿಭೂತಿ, ಮತ್ತು ಇದು ಗಂಧ, ಇಲ್ಲೇ ಅಡಿಕೆ ಮತ್ತು ಕಪ್ಪು ವಸ್ತ್ರ. ಇದನ್ನು ನಾನು ದೇವಸ್ಥಾನಕ್ಕೆ ದಾನ ಕೊಡೋಕ್ಕೆ ತೊಗೊಂಡೋಗ್ತಿದ್ದೀನಿ. ಇದು ಬಂದು ಇದು ಬಂದು ಕೇತು, ಇದು ಬಂದು ರಾಹು. ಇದು ಚರ್ಮಕ್ಕೆ ಏನಾದರೂ ಸಂಬಂಧಪಟ್ಟಿದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಪರಿಹಾರ ಆಗಲಿ ಅಂತ. ಮತ್ತು ಇದು ಹಾವು ಆ ಥರ ಏನಾದರೂ ಕನಸಲ್ಲಿ ಕಂಡ್ರೆ ಆ ಥರದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಪರಿಹಾರ ಆಗಲಿ ಅಂತ ಇದನ್ನು ಕೊಡ್ತಾಯಿದ್ದೀನಿ ನಾನು ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ. ಇವಾಗ ಇದೆಲ್ಲ ಎತ್ತಿಟ್ಟು ಬೆಳಗ್ಗೆ ಬೇಗ ಎದ್ದು, ಆ್ಯಕ್ಚುಲಿ ಇನ್ನೊಂದು ಏನಂದರೆ ನಾಳೆ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರೋ ತನಕನೂ ಮಾತಾಡೋಂಗಿಲ್ಲ. ಸೊ ಹಂಗಾಗಿ ಇವಾಗಲೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದಷ್ಟೇ. ದೇವಸ್ಥಾನದಲ್ಲಿ ಸಿಗೋಣ ಬೆಳಗ್ಗೆ. ಮಡಗ್ನ ಆಗದೆ ಕಟ್ಟು ಇಟ್ಟಾದ್ರೆ ಎತ್ಕೊಂಡು ಹೋಗ್ಬೋದು. ओम शुक्लं वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तहम् अगजानन पद्मार्गं गजाननमहर्निशम् एकदन्तमुपास्महेम् गुरुब्रह्मा गुरुविष्णु गुरुर्देवो महेश्वरः गुरुसाक्षात् परब्रह्मा तस्मै श्री गुरुवे नमः। पूज्याय राघवेन्द्रायं सत्यधर्मरजतायं भजतां कल्पवृक्षायं नमतां कामधेनुवे नमः। नमः सूर्याय चन्द्राय मङ्गलं बुधाय च गुरुशुक्रं राहुवे केतुवे दोषनिवारणात्मकं जयापालकं श्रीमन्महाशनिश्चरस्वामी देवताः। ओम नमो श्री भगवते जगन्माते श्रीमन्महादेवी देवताभ्यो नमः। ओम नमः शिवाय महादेवाय सर्वेश्वराय सदाशिवाय त्र्यंबकाय त्रिपुरंतकालाय कालाग्निरुद्राय नीलकंठाय सर्वेश्वराय सदाशिवाय श्रीमन्महादेव देवाय ते नमः। ओम सूर्यपुत्रो दीर्घदेहो विशालाक्ष शिवप्रिया मंदाचारं प्रसन्नात्मकं पिण्डं मरतो मे शनिश्चरस्वामी देवताः। राहु केतु निवारणात्मक
जन्म काले अपमृत्युदोष निवारणात्मक जनन काले सूतकादि निर्णयं सकल कष्ट परिपालकं श्रीमन् महाशनेश्वर स्वामी देवता शांतिग्रह निवारणात्मकं देव देवता श्री छायापुत्र श्री शनेश्वर स्वामी देवताभ्यो नमः। भगवन्तं भोः नमस्करोमि। ಆಫ್ಟರ್ ಲಾಂಗ್ ಟೈಮ್ ನಾನು ಮಾರ್ನಿಂಗ್ ಬೇಗ ಎದ್ದಿರೋದು. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆದರೂ ಒಂಥರ ಖುಷಿ ಆಯಿತು ಮಾರ್ನಿಂಗ್ ಬೇಗ ಎದ್ದು ಪೂಜೆ ಎಲ್ಲ ಮಾಡಿದ್ದಕ್ಕೆ. ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನಿಸ್ತೈತೆ. ಸೊ ಎದ್ದಿದ್ದಕ್ಕೆ ಇವತ್ತು ಕೆಲಸನೂ ಬೇಗ ಆಗ್ತಿದೆ. ನಮ್ಮ ಮಮ್ಮಿ ಇವತ್ತು ಮಲಗಿದ್ರು ಇನ್ನು. ಸೊ ಹಂಗಾಗಿ ನಾನೇ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿನ ತುರಿಯೋಕ್ಕಾಗಲ್ಲ ಅಂತ ಹೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಅದು ಒಗ್ಗರಣೆಗೆ, ಸಾಸಿವೆ ಮತ್ತು ಜೀರಿಗೆ, ಕರಿಬೇವು ಮತ್ತು ಕಡಲೆ ಬೀಜ. ನಾನು ಇವತ್ತು ಇರಳಿಕಾಯಿ ಚಿತ್ರಾನ್ನ ಮಾಡ್ತಂತು. ಎಲ್ಲ ತೊಳ್ಬಿಟ್ಟು ಹಾಕೋಬೇಕು ಇವಾಗ. ಕೆಲವರು ಕೊಬ್ಬರಿ ಹಾಕೋ ಮಾಡ್ತಾರೆ, ನಾವು ಕೊಬ್ಬರಿ ಹಾಕೋದು. ಕೊಬ್ಬರಿನೂ ಹಾಕ್ತೀವಿ ಕೆಲವೊಂದು ಟೈಮು ಕೊಬ್ಬರಿ ಇದ್ದಾಗ. ಬಟ್ ಇವಾಗ ತಕ್ಷಣಕ್ಕೆ ಅರ್ಜೆಂಟಿಗೆ ಆ್ಯಕ್ಚುಲಿ ನಮ್ಮ ಮನೇಲಿ ನಾನು ತಿಂಡಿ ಊಟ ಅಡುಗೆ ಎಲ್ಲ ಮಾಡೋದಿಲ್ಲ, ನಮ್ಮ ಅಮ್ಮನೇ ಮಾಡೋದು. ಬಟ್ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ ಅಲ್ವಾ, ಯಾವಾಗಾದರೂ ರೇರ್ ಅವ್ರು ಇಲ್ಲ ಅಂದರೆ ಅಷ್ಟೇ ನಾನು ಅಡುಗೆ ಮನೆ ಕಡೆ ಗಮನ. ಸೊ ಇವತ್ತು ಅವ್ರಿಗೂ ಅವ್ರು ಹೇಳೋ ಅಷ್ಟರಲ್ಲಿ ಅವ್ರಿಗೂ ಖುಷಿ ಆಗಲಿ ಅಂತ ಹೇಳಿ ನಾನೇ ಮಾಡ್ತಾಯಿದ್ದೀನಿ. ಅಂದರೆ ಮಾಡೋದೇ ಇಲ್ಲ ಬರೋದೇ ಇಲ್ಲ ಅಂತ ಅಲ್ಲ, ಎಲ್ಲ ಬರುತ್ತೆ ನನಗೂ. ಬಟ್ ಅವಾಗಿನಿಂದಲೂ ಅಭ್ಯಾಸ ಹೋಗ್ಬಿಟ್ಟಿದ್ದಾರೆ ನಮ್ಮ ಮನೇಲಿ, ನಮ್ಮ ಮಮ್ಮಿನೇ ಮಾಡಿ ಮಾಡಿ. ಸೊ ಹಂಗಾಗಿ ಅವರೇ ಅಡುಗೆ ತಿಂಡಿ ಎಲ್ಲ ಮಾಡೋದು. ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ಇವಾಗಲೇ ಬಿಡಿಸ್ಕೊತಾ ಇದ್ದೀನಿ ನಾನು. ಅಂದರೆ ನೀವು ನಮ್ಮ ಮನೇಲಿ 5 ಮೆಂಬರ್ಸ್ ಇರೋದ್ರಿಂದ ನಾನು ಸ್ವಲ್ಪ ಅಂದರೆ ನಾವು ಜಾಸ್ತಿ ಯಾವುದನ್ನು ಮಾಡಿಬಿಟ್ಟು ಇಟ್ಕೊಳ್ಳಲ್ಲ, ಅಲ್ಲಿಗಲ್ಲೇ ಕ್ಲಿಯರ್ ಆಗೋ ಥರ ಮಾಡ್ತೀವಿ. ಸೊ ಚಿತ್ರಾನ್ನ ಅದೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಅಷ್ಟು ಸರಿ ಇರಲ್ಲ ಹೆಲ್ತಿಗೂ. ಹಂಗಾಗಿ ಯಾವುದನ್ನು ಇಟ್ಕೊಳ್ಳಲ್ಲ, ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಅಲ್ಲಲ್ಲೇ ಕ್ಲಿಯರ್ ಆಗೋ ಥರ ಮಾಡ್ಕೊಬಿಡ್ತೀವಿ. ಲೈಕ್ ಏನಾದರೂ ಪುಳಿಯೋಗರೆ ಅನ್ನೋದಾದರೆ ಮಾತ್ರ ನಾವು ಜಾಸ್ತಿ ಮಾಡೋದು. ಪುಳಿಯೋಗರೆ ನಮಗೆ ಫೇವ್ರೇಟ್. ನಾನು ಜಾಸ್ತಿ ತಿನ್ನೋದೇ ಪುಳಿಯೋಗರೆ, ತುಂಬ ಇಷ್ಟಪಟ್ಟು ತಿಂತೀನಿ ಅಂತ ಅಂದರೆ ಅದು ಪುಳಿಯೋಗರೆನೇ. ನಾರ್ಮಲಾಗಿ ಮಾಡ್ತಾಯಿದ್ವಿ ಸೊ ಚಿತ್ರಾನ್ನ. ಇವತ್ತು ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಮಸಾಲೆ ಚಿತ್ರಾನ್ನ. ಯೂಶ್ವಲಿ ನಾನು ಇಷ್ಟು ಬೇಗ ಎದ್ದೇಳ್ತಾನೆ ಇರಲಿಲ್ಲ, ಇವತ್ತೇ ಎದ್ದಿರೋದು. ಒಗ್ಗರಣೆಗೆ ಸ್ವಲ್ಪ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಬಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. ಇವಾಗ ಹೋಗಿ ರುಬ್ಕೊಂಡು ಬರ್ತೀನಿ. ಸೊ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಕಡಲೆ ಬೀಜನ ರೋಸ್ಟ್ ಮಾಡಿ ಇಟ್ಕೋಬೇಕು ಸಪ್ರೇಟು. ಸ್ಯಾರಿನೇ ಚೇಂಜ್ ಮಾಡಲಿಲ್ಲ ನಾನು ದೇವಸ್ಥಾನದಿಂದ ಬಂದು.
ಸೊ ತಿಂಡಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಎಣ್ಣೆ ಕಾದಿದೆ. ಉದ್ದಿನ ಬೇಳೆನೂ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ಉದ್ದಿನ ಬೇಳೆ ಹಾಕ್ತಿಲ್ಲ. ಮತ್ತು ಎಳ್ಳಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ರಸ ಎಲ್ಲ ತಗೊಂಡು ಇಟ್ಕೋಬೇಕು ಪೂರ್ತಿ ನೀಟಾಗಿ. ಚಿಟಪಟ ಆಗುತ್ತೆ ಮೆತ್ತಗಿದ್ಬಿಡುತ್ತೆ ಚೆನ್ನಾಗಿ ರೋಸ್ಟ್ ಮಾಡಿಲ್ಲ ಅಂತಂದ್ರೆ. ಇದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತು ಆವಾಗಲೇ ನಾನು ಈರುಳ್ಳಿ ಬಗ್ಗೆ ಹೇಳಿರಲಿಲ್ಲ. ಸೊ ಅದು ಮಸಾಲೆ ಆಗಿರೋದ್ರಿಂದ ಬರೀ ಮಸಾಲೆ ಅನಿಸ್ಬಾರ್ದು ಅಂತ ಈರುಳ್ಳಿ ಮಾಡ್ತಾ ಇದ್ದೀನಿ. ಇದೆಲ್ಲ ಇಷ್ಟು ನೋಡಿ, ಇಷ್ಟೇ ಬಂದಿದ್ದು. ಬಟ್ ಅದೇ ತುಂಬ ಉಳಿದಿರುತ್ತೆ. ಇವಾಗ ಹೋಗಿ ನನ್ನ ಮಗನ್ನ ಎದುರಿಸ್ಬೇಕು. ಟೈಮ್ ಆಗ್ತಿದೆ. 7:40 ಆಯಿತು. ಅವ್ನಿಗೆ 8:40 ಇಲ್ಲ 8:35 ವ್ಯಾನ್ ಬಂದ್ಬಿಡುತ್ತೆ. ಸಾಲ್ಟ್ ಹಾಕೋಬಿಡೋಣ. ಆನಿಯನ್ನೆಲ್ಲ ಉಪ್ಪಿಡಿದ್ರೆ ಚೆನ್ನಾಗಿರುತ್ತೆ. ಆಲ್ರೆಡಿ ರೈಸ್ ಕೂಗ್ಸಿಟ್ಟಿದ್ದೀನಿ ನಾನು. ರೈಸ್ ಎಲ್ಲ ಏನು ತೋರಿಸೋದು ಅಂತ ತೋರಿಸಿಲ್ಲ ನಾನು. ಮತ್ತು ಟರ್ಮರಿಕ್ ಪೌಡರ್ ಹಾಕೋಬೇಕು. ಅವ್ರಿಗೆಲ್ಲ ವೈಟ್ ರೈಸ್ ಮಾಡಿಟ್ಟಿದ್ದೀನಿ. ನನಗೆ ಮಿಲೆಟ್ಸ್ದು ರೈಸ್ ಮಾಡ್ಕೊಳ್ಳೋಕ್ಕೆ ಅಕ್ಕಿನ ನೆನೆ ಹಾಕಿಟ್ಟಿದ್ದೀನಿ. ಸೊ ಚಿತ್ರಾನ್ನದ ಗುಚ್ಚ ಆದ ತಕ್ಷಣ ಆಮೇಲೆ ಕುದಿಸೋಕ್ಕಿಟ್ಟಿದ್ದೀನಿ. ಇವಾಗ ಆನಿಯನ್ ರೋಸ್ಟ್ ಆಗಿದೆ. ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದು ಸ್ಪೂನಲ್ಲಿ ಬರ್ತಿಲ್ಲ. ಸೊ ಹಂಗಾಗಿ ಕೈಯನ್ನ ನೀಟಾಗ್ತದೆ. ನಾರ್ಮಲ್ ಡೇಸಲ್ಲಿ ನಾನು ಎದೊಂತಿದ್ದೆ 7:38. ಇವತ್ತೇ ಬೇಗ ಎದ್ದಿರೋದು ಪೂಜೆಗೋಸ್ಕರ. ಪೂಜೆ ಅಂತ ಬಂದರೆ ನೈಟ್ ಪೂರ್ತಿ ನಿದ್ದೆ ಮಾಡಲ್ಲ. ಹಂಗೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಹಂಗಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ರೋಸ್ಟ್ ಆಗೋ ಅಷ್ಟರಲ್ಲಿ ಹೋಗಿ ನನ್ನ ಮಗನ್ನ ಎದುರಿಸ್ಬಿಟ್ಟು ಬರ್ತೀನಿ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡು ಆದಮೇಲೆ ನಾವು ಹುಳಿ ಬಿಟ್ಕೋಬೇಕು. ನಾರ್ಮಲ್ ಚಿತ್ರಾನ್ನ ಎಲ್ಲ ಕಾಮನಾಗಿ ತಿಂತಾ ಇರ್ತೀರ. ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೆಂಗೂ ಮಾಡ್ತಾ ಇದ್ನಲ್ಲ, ಏನಕ್ಕೆ ರೆಸಿಪಿ ಬಗ್ಗೆ ಹೇಳ್ಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಇದೆಳ್ಸ್ಬಿಟ್ಟು ಬಂದಿದ್ದೀನಿ. ಒಂದು ಬರೋಷ್ಟೆಲ್ಲ ಆನ್ ಮಾಡಿರ್ಬೇಕು ಇವಾಗ. ಇವಾಗ ಇದಕ್ಕೆ ಈರುಳ್ಳಿಕಾಯಿ ರಸ ಬಿಟ್ಕೊಳ್ಳೋಣ. ಸ್ವಲ್ಪ ಇದೆ, ನೋಡ್ಕೊಂಡು ಆಮೇಲೆ ಬೇಕಿದ್ರೆ ಬಿಟ್ಕೋಬೋದು. ಒಂದೇ ಸರಿ ಹಾಕ್ಬಿಟ್ಟು ಮಿಕ್ಸ್ ಆಗ್ಬಿಡುತ್ತೆ. ಈ ಕಡೆ ನನಗೆ ನವಣೆ ಹಾಕಿದ್ದನ್ನು ಬೇಯಕ್ಕಿಟ್ಟಿದ್ದೀನಿ ರೈಸ್ನ. ಮಸಾಲೆ ಚಿತ್ರಾನ್ನ ರೆಡಿ ಆಗಿದೆ. ಕಡಲೆಕಾಯಿ ಬೀಜನ ಆಮೇಲೆ ಮಿಕ್ಸ್ ಮಾಡ್ಕೋಬೋದು. ಇವಾಗಲೇ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಮೆತ್ತಗೆ ಆಗಿಬಿಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಗುಡ್ ಮಾರ್ನಿಂಗ್ ಚಿನ್ನಿಮಾ. ಟೈಮ್ ನೋಡಿದ್ದೀರಾ ಸರ್? 8 o'clock ಆಗಿದೆ. ನಮ್ಮ ಬೇಬಿ ಇವಾಗ ಇದ್ದಿದ್ದಾರೆ. ಹಾಂ, ನಾನು ಚಿತ್ರಾನ್ನ ಮಾಡಿದ್ದೀನಿ ಭೂವಿ. ಈರುಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಓಕೆನಾ ಚಿತ್ರಾನ್ನ?
ಸರಿ ಹೋಗಿ ಇವಾಗ ಮಮ್ಮಿ ಎತ್ತು ಹೋಗಿ ಸ್ನಾನ ಮಾಡ್ಕೊಂಡು ಬೇಗ ಬಾ.